ನಮಸ್ಕಾರ ಟ್ರೇಡರ್ಸ್, ನಾನು ನಿಮ್ಮ ಸೂರಜ್ ಮಹೇಶ್, ಕೋ-ಫೌಂಡರ್ ಆಫ್ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಹಾಗೂ ಒಬ್ಬ NISM ಸರ್ಟಿಫೈಡ್ ರಿಸರ್ಚ್ ಅನಲಿಸ್ಟ್ ಆ್ಯಂಡ್ ಈಕ್ವಿಟಿ ಆ್ಯಂಡ್ ಡೆರಿವೇಟಿವ್ ಅನಲಿಸ್ಟ್. ನನ್ನ 5 ರಿಂದ 6 ವರ್ಷದ ಸ್ಟಾಕ್ ಮಾರ್ಕೆಟಿನ ಜರ್ನಿಯನ್ನು ನಿಮ್ಮೆಲ್ಲರೊಂದಿಗೆ ಹಂಚ್ಕೊಳ್ಳೋದಕ್ಕೆ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅನ್ನೋ ಸಂಸ್ಥೆಯನ್ನು ಓಪನ್ ಮಾಡಿ 3 ವರ್ಷಗಳಾಗಿದೆ. ಈ ಒಂದು ಸಂಸ್ಥೆಯಲ್ಲಿ ಆಲ್ಮೋಸ್ಟ್ 5 ರಿಂದ 6 ಸಾವಿರ ವಿದ್ಯಾರ್ಥಿಗಳಿಗೆ ಸ್ಟಾಕ್ ಮಾರ್ಕೆಟಿನ ಬಗ್ಗೆ ಒಂದು ಜ್ಞಾನವನ್ನು ಹಂಚಿದ್ದೀವಿ. ಹಾಗೂ ಈ ಒಂದು ವಿಡಿಯೋ ಕಂಪ್ಲೀಟ್ಲಿ ಒಂದು ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ, ಯಾವುದೇ ಥರ ನಿಮಗೆ ಪ್ರಚೋದನೆಗೊಳಿಸೋದಕ್ಕಾಗಿರೋದಿಲ್ಲ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಟ್ರೇಡರ್ಸ್ ಗುರುಕುಲ್ ಸೆಂಟರ್. ಸೊ ಇವತ್ತು ನಾವು ಸ್ಕ್ರೀನರ್ ಬಗ್ಗೆ ತಿಳ್ಕೊಳ್ಳೋಣ. ಒಬ್ಬ ಇನ್ವೆಸ್ಟರ್ ಶೇರ್ ಪ್ರೈಸ್ ನೋಡಿ ಇನ್ವೆಸ್ಟ್ ಮಾಡೋದು ಇಟ್ಸ್ ಅ ಕ್ರೈಮ್. ಸೊ ಯಾವತ್ತೂ ಅಷ್ಟೇ ನಾವು ಮಾರ್ಕೆಟ್ ಕ್ಯಾಪ್ ನೋಡಿ ಇನ್ವೆಸ್ಟ್ ಮಾಡಬೇಕು. ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಬೇಡ ಅನ್ನೋದನ್ನ ಡಿಸೈಡ್ ಮಾಡಬೇಕು. ಓಕೆ, ಅದೇ ರೀತಿ ಇನ್ನು ಬೇರೆ ಬೇರೆ ಪ್ಯಾರಾಮೀಟರ್ಸ್ ನ ಚೆಕ್ ಮಾಡೋದು ಹೇಗೆ, ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಯಾವ್ಯಾವ ಪ್ಯಾರಾಮೀಟರ್ ನ ನಾವು ಅನಲೈಸ್ ಮಾಡಬೇಕು. ಸೊ ಅದನ್ನೆಲ್ಲ ಇವತ್ತು ನಾವು ಸ್ಕ್ರೀನರ್ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ಓಕೆ, ಸೊ ಸ್ಕ್ರೀನರ್.in ಅನ್ನೋದು ಫಂಡಮೆಂಟಲ್ ಅನಾಲಿಸಿಸ್ ಮಾಡಕ್ಕಿರೋ ಬೆಸ್ಟ್ ಫ್ರೀ ವೆಬ್ಸೈಟ್. ಓಕೆ, ಸೊ ನಾವೇನ್ ಮಾಡ್ಬೇಕು, ಗೂಗಲ್ ಹೋಗ್ಬಿಟ್ಟು ಸ್ಕ್ರೀನರ್.in ಅಂತ ಟೈಪ್ ಮಾಡಿ. ಸ್ಕ್ರೀನರ್.in. ಎಸ್, ಸೊ ಇಲ್ಲಿ 3 ಡಾಟ್ ಇರುತ್ತೆ, 3 ಬಾರ್ ಇರುತ್ತೆ. ಸ್ಕ್ರೀನರ್ www.screener.in ಮೇಲೆ ಕ್ಲಿಕ್ ಮಾಡಿ. ಸೊ ಈ ತರ ಓಪನ್ ಆಗುತ್ತೆ. ಸೊ ಫಸ್ಟ್ ಏನ್ ಮಾಡಬೇಕು, ನೀವು ಇಲ್ಲಿ ಲಾಗಿನ್ ಇರುತ್ತೆ ನಿಮ್ಗೆ. ಇಲ್ಲಿ ಲಾಗಿನ್ ಅಂತ ಕೇಳಿದಾಗ ಇಲ್ಲಿ ಲಾಗಿನ್ ಆಗ್ಬೇಕು. ಸೊ ಲಾಗಿನ್ ಆಗ್ಬಿಟ್ಟು ಈಗ ನಾನು ಒಂದು ಪರ್ಟಿಕ್ಯುಲರ್ ಕಂಪನಿ ಬಗ್ಗೆ ಅನಲೈಸ್ ಮಾಡಬೇಕು. ಓಕೆ, ಸೊ ಎನಿ ಕಂಪನಿ, ಸಪೋಸ್ ಈಗ ಟಾಟಾ ಸ್ಟೀಲ್ಸ್ ಇದೆ ಅನ್ಕೊಳ್ಳಿ. ಟಾಟಾ ಸ್ಟೀಲ್ ಕಂಪನಿಯಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕಾ ಬೇಡ, ಕಂಪನಿನ ಫಂಡಮೆಂಟಲ್ಸ್ ಚೆಕ್ ಮಾಡೋದು ಹೇಗೆ, ಓಕೆ, ಅದರ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ, ಪಿ ರೇಷಿಯೋ ಎಷ್ಟಿದೆ, PB ರೇಷಿಯೋ ಎಷ್ಟಿದೆ, ಚೆಕ್ ಮಾಡೋದು ಹೇಗೆ. ಸೊ ಇಲ್ಲಿ ಸರ್ಚ್ ಅಂತ ಆಪ್ಷನ್ ಇರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿ ಟಾಟಾ ಸ್ಟೀಲ್ ಅಂತ ಟೈಪ್ ಮಾಡಿ. ಬಂದ್ಬಿಡುತ್ತೆ ಟಾಟಾ ಸ್ಟೀಲ್. ಸೊ ನೋಡಿ, ಟಾಟಾ ಸ್ಟೀಲ್ ಲಿಮಿಟೆಡ್ BSE ಕೋಡ್ ಇದೆ, NSE ಟಾಟಾ ಸ್ಟೀಲ್ ಅಂತಿದೆ. ಶೇರ್ ಪ್ರೈಸ್ ಎಷ್ಟಿದೆ, 191 ರುಪೀಸ್ ಇದೆ ಪರ್ ಶೇರ್. ಸೊ ಇಲ್ಲಿ ನೋಡಿ ಮಾರ್ಕೆಟ್ ಕ್ಯಾಪ್ ಕಾಣಿಸ್ತಾ ಇಲ್ಲಿ. ಸೊ 2,38,311 ಕ್ರೋರ್ ಇದೆ, ಅಂದ್ರೆ 2,38,311 ಕೋಟಿ ಅಂತ. ಸೊ ಇದು ಮಾರ್ಕೆಟ್. ಇದನ್ನ ಏನಂತ ಕರಿತೀವಿ ನಾವು, ಬ್ಲೂ ಚಿಪ್ ಕಂಪನಿ ಅಂತ ಕರಿತೀವಿ. ಸೊ ಈ ತರ ಮಾರ್ಕೆಟ್ ಕ್ಯಾಪ್ ಎಷ್ಟು ಜಾಸ್ತಿ ಇದ್ರೆ ಅಷ್ಟು ಕ್ವಾಲಿಟಿ ಕಂಪನಿ ಅಂತ, ಇಷ್ಟು ಕಡಿಮೆ ಇದ್ರೆ ಅಷ್ಟು ರಿಸ್ಕಿ ಕಂಪನಿ ಅಂತ. ಓಕೆ, ಸೊ ನೋಡಿ, ಒಂದು ಕಂಪನಿ ನಾವು ಹೊಡೆದ ತಕ್ಷಣ ಅಲ್ಲಿ ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ, ಕಂಪ್ಲೀಟ್ ಡೀಟೇಲ್ಸ್. ಕರೆಂಟ್ ಪ್ರೈಸ್ ಏನಿದೆ, ಈ ವರ್ಷದಲ್ಲಿ ಎಷ್ಟು ಹೈ ಲೋ ಮಾಡಿದೆ, ಓಕೆ, ಸ್ಟಾಕ್ ನ ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ ಏನಿದೆ, ಬುಕ್ ವ್ಯಾಲ್ಯೂ ಏನಿದೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಬಂದ್ಬಿಡುತ್ತೆ. ಸೊ ಇಲ್ಲಿ ನೀವು ಏನ್ ಮಾಡ್ಬೇಕು, ಇಲ್ಲಿ ನನಗೆ ಬೇರೆ ಏನೋ ರೇಷಿಯೋ ಬೇಕು. ಇಲ್ಲಿ ಸಪೋಸ್ ನನಗೀಗ ಡೆಪ್ ಟು ಇಕ್ವಿಟಿ ಇಲ್ಲ, ಅದನ್ನ ಆಡ್ ಮಾಡ್ಕೊಳ್ಳೋದು ಹೇಗೆ, ಇಲ್ಲಿ ಕೆಳಗಡೆ ನನಗೆ ಬಾಕ್ಸ್ ಇದೆಯಲ್ಲ, ಈ ಸರ್ಚ್ ಬಾಕ್ಸ್ ಅಲ್ಲಿ ಹೋಗ್ಬಿಟ್ಟು ಟೈಪ್ ಮಾಡಿ ಡೆಪ್ ಟು ಈಕ್ವಿಟಿ ಟೈಪ್ ಮಾಡಿದ್ರೆ ಬಂದ್ಬಿಡುತ್ತೆ ನೋಡಿ, 0.10. ಸೊ ಇದು ಯೂಶುವಲಿ ನಮ್ಗೆ ಎಷ್ಟಿರ್ಬೇಕು, 1ಕ್ಕಿಂತ ಕಡಿಮೆ ಇರಬೇಕು. ಸೊ ಈ ರೀತಿ ನೀವು ಏನೇನ್ ಬೇಕೋ ಇಲ್ಲಿ ಆಡ್ ಮಾಡ್ಕೋಬಹುದು. ಇಲ್ಲ ನನ್ಗೆ ಏನ್ ಬೇಕು, FI ಬೇಕು, FI ಹೋಲ್ಡಿಂಗ್ ಎಷ್ಟಿದೆ ಅಂತ ಬೇಕು, ಕ್ಲಿಕ್ ಮಾಡಿದ್ರೆ ಬಂದ್ಬಿಡುತ್ತೆ. DI ಹೋಲ್ಡಿಂಗ್ ಎಷ್ಟಿರ್ಬೇಕು, ಕ್ಲಿಕ್ ಮಾಡಿದ್ರೆ ಬಂದ್ಬಿಡುತ್ತೆ. ಸೊ ಇದೆಲ್ಲ ನೀವು ಲಾಗಿನ್ ಆಗಿರ್ಬೇಕು. ಲಾಗಿನ್ ಆಗಿದ್ರೆ ನಿಮ್ಗೆ ಈ ಡೀಟೇಲ್ಸ್ ನ ತೋರಿಸುತ್ತೆ. ಸೊ ಅದೇ ರೀತಿ ಕೆಳಗಡೆ ಬಂದ್ರೆ ನೋಡಿ, ಕೆಳಗಡೆ ಬಂದ್ರೆ ನಿಮ್ಗೆ ಗ್ರಾಫ್ ಕಾಣಿಸುತ್ತೆ, ಚಾರ್ಟ್ ಕಾಣಿಸುತ್ತೆ. ಸೊ ಓಕೆ, ಸೊ ಇದೆಲ್ಲ ಏನಂದ್ರೆ ಕಂಪ್ಲೀಟ್ ಒಂದು ಕಂಪನಿನ ಅನಲೈಸ್ ಮಾಡಕ್ಕೆ ಪಿಯರ್ ಕಂಪ್ಯಾರಿಸನ್, ಅಂದ್ರೆ ಅದ್ರ ಕಾಂಪಿಟೇಟರ್ಸ್ ಯಾವ ತರ ಇದಾರೆ, ಆ ಕಾಂಪಿಟೇಟರ್ದು ಮಾರ್ಕೆಟ್ ಕ್ಯಾಪ್ ಏನಿದೆ ಅದ್ರ ಕಂಪ್ಯಾರಿಸನ್ ಮಾಡ್ಕೋಬಹುದು ನೀವು ಸ್ಕ್ರೀನರ್.in ಅಲ್ಲಿ. ಸೊ ಇದೇ ರೀತಿ ಕೆಳಗಡೆ ಬಂದ್ರೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಕ್ವಾರ್ಟರ್ಲಿ ರಿಸಲ್ಟ್ಸ್ ಏನಿದೆ, ಆಪರೇಟಿಂಗ್ ಪ್ರಾಫಿಟ್ಸ್ ಏನಿದೆ, ನೆಟ್ ಮಾರ್ಜಿನ್ಸ್ ಏನಿದೆ. ಓಕೆ, ಸೊ ಬ್ಯಾಲೆನ್ಸ್ ಶೀಟ್ ವೆರಿ ಇಂಪಾರ್ಟೆಂಟ್. ಬ್ಯಾಲೆನ್ಸ್ ಶೀಟ್ ನ ಚೆಕ್ ಮಾಡಬೇಕಾಗುತ್ತೆ, ಕ್ಯಾಶ್ ಫ್ಲೋಸ್ ಚೆಕ್ ಮಾಡಬೇಕಾಗುತ್ತೆ. ಓಕೆ, ಸೊ FIDA ಹೋಲ್ಡಿಂಗ್ ಎಷ್ಟಿದೆ, ಪ್ರಮೋಟರ್ಸ್ ಹೋಲ್ಡಿಂಗ್ ಎಷ್ಟಿದೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸ್ಕ್ರೀನರ್ ಅಲ್ಲಿ ಸಿಗುತ್ತೆ. ಓಕೆ, ಸೊ ಇದು ಬೇಸಿಕ್, ಎಲ್ಲರೂ ಚೆಕ್ ಮಾಡ್ತಾರೆ ಇದನ್ನ. ಸೊ ಇದರಲ್ಲಿ ಎಲ್ಲ ಸಿಗುತ್ತೆ ನಿಮ್ಗೆ. ಇನ್ನೂ ಇದರಲ್ಲಿ ಸ್ಕ್ರೀನ್ ಅಲ್ಲಿ ತುಂಬಾ ಅಡ್ವಾಂಟೇಜ್ ಏನು ಅಂದ್ರೆ, ನಿಮ್ಗೆ ಈ ಮೇಲ್ಗಡೆ ಇರೋ ಆಪ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಆಪ್ಷನ್ಸ್ ಅಲ್ಲಿ ನೋಡಿ, ಸ್ಕ್ರೀನರ್ ಆದ್ಮೇಲೆ ಫೀಡ್ ಅಂತಿದೆ ನೋಡಿ. ಫೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೀವೇ ಒಂದು ವಾಚ್ ಲಿಸ್ಟ್ ನ ಆಡ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ನೀವೇ ಒಂದು ಹೊಸದಾಗಿ ವಾಚ್ ಲಿಸ್ಟ್ ನ ಕ್ರಿಯೇಟ್ ಮಾಡ್ಕೋಬಹುದು. ಕ್ರಿಯೇಟ್ ಮಾಡ್ಕೊಂಡು ಬೇಕಾದ್ರೆ ನೀವು ಸೇವ್ ಮಾಡ್ಕೊಂಡು ನಿಮಗೆ ಯಾವ ಸ್ಟಾಕ್ಸ್ ಬೇಕು. ಸಪೋಸ್ ನನಗೆ ಹಿಂದೂಸ್ತಾನ್ ಯೂನಿಲಿವರ್ ಬೇಕು. ಸೊ ಹಿಂದೂಸ್ತಾನ್ ಯೂನಿಲಿವರ್ ಸ್ಟಾಕ್ ನ ಚೆಕ್ ಮಾಡ್ಬೇಕು ನಾನು. ಸೆಲೆಕ್ಟ್ ಮಾಡ್ಕೊಂಡು
ಪೆನ್ ಕೊಡಿ. ಸೊ ನೋಡಿ, ನನಗೆ ಹಿಂದೂಸ್ತಾನ್ ಯೂನಿಲಿವರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ ನನಗೆ. ಈ ರೀತಿ ನೀವು ಕಾಲಮ್ಸ್ ಅಲ್ಲಿ ವಾಚ್ ಲಿಸ್ಟ್ ಆಡ್ ಮಾಡಿ. ಈಗ ನಾವು ಡಿಮ್ಯಾಟ್ ಅಕೌಂಟ್ ಅಲ್ಲಿ ಸ್ಟಾಕ್ಸ್ ನ ಆಡ್ ಮಾಡ್ಕೊಂತಿರೋ ವಾಚ್ ಲಿಸ್ಟ್ ಅಲ್ಲಿ, ಅದೇ ರೀತಿ ನಾವು ಸ್ಕ್ರೀನರ್ ಅಲ್ಲೂ ಸಹ ಆಡ್ ಮಾಡ್ಕೋಬಹುದು. ಸೊ ಸ್ಕ್ರೀನರ್ ಅಲ್ಲಿ ಇನ್ನೂ ಬೆಸ್ಟ್ ಅಡ್ವಾನ್ಸ್ಡ್ ಆಪ್ಷನ್ಸ್ ಏನಂದ್ರೆ ಸ್ಕ್ರೀನ್ಸ್ ಅಂತ ಬರುತ್ತೆ ನೋಡಿ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದ್ರೆ ಪಾಪ್ಯುಲರ್ ಥೀಮ್ಸ್ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ತುಂಬಾ ಆಪ್ಷನ್ಸ್ ಇದಾವೆ ನಿಮ್ಗೆ. ಇಲ್ಲಿ ಲೋ ಅಂಡ್ 10-year ಆವರೇಜ್ ಅರ್ನಿಂಗ್ಸ್, ಕೆಪಾಸಿಟಿ ಎಕ್ಸ್ಪೆನ್ಷನ್, ಡೆಪ್ಟ್ ರಿಡಕ್ಷನ್, ಅಂದ್ರೆ ಯಾವ ಕಂಪನಿಗಳಲ್ಲಿ ಸಾಲ ಕಡಿಮೆ ಮಾಡ್ಕೊಂಡಿದೆ, FIಗಳು ಯಾವ ಕಂಪನಿಗಳಲ್ಲಿ ಬೈ ಮಾಡ್ತಾ ಇದೆ, ಸೊ ಇದನ್ನೆಲ್ಲ ಚೆಕ್ ಮಾಡಬಹುದು ನೀವು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸೊ FIಗಳು ನೋಡಿ ಯಾವ್ಯಾವ ಸ್ಟಾಕ್ಗಳಲ್ಲಿ ಬೈ ಮಾಡ್ತಾ ಇದ್ದಾರೆ ಗೊತ್ತಾಗ್ಬಿಡುತ್ತೆ ನೋಡಿ. ಸೊ ಇಲ್ಲಿ ನೋಡಿ, ಚೇಂಜ್ ಇನ್ FI ಹೋಲ್ಡಿಂಗ್ 4.38%, FI ಹೋಲ್ಡಿಂಗ್ ಪರ್ಸೆಂಟೇಜ್ 6.89%. ಓಕೆ, ಅದ್ರ 4.38% ಅಷ್ಟು ಅವರು ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಸೊ ಇದೇ ರೀತಿ ನೋಡಿ ಕೆಳಗಡೆ ಇದನ್ನ ನೀವು ಸ್ಟಾಕ್ಸ್ ನ ಲಿಸ್ಟ್ ತಗೊಬೇಕಾದ್ರೆ ಅದಕ್ಕೊಂದು ನೀವು ಫಾರ್ಮುಲಾ ಅಂತ ಬರುತ್ತೆ. ಆ ಫಾರ್ಮುಲಾ ಸಹ ನೀವು ಬರ್ಕೋಬಹುದು. ನೋಡಿ ಇಲ್ಲಿ ಕ್ವೈರಿಯಲ್ಲಿ ನೋಡಿ, ಚೇಂಜ್ ಇನ್ FI ಹೋಲ್ಡಿಂಗ್ greater than 1%, FI holding minus change in FI holding less than 5%, run this query. ಸೊ ಇದರಲ್ಲಿ ನೀವೇ ಓನ್ ಆಗಿ ನೀವು ಮಲ್ಟಿ ಬ್ಯಾಗರ್ ಸ್ಟಾಕ್ ನ ಫೈಂಡ್ ಮಾಡಕ್ಕೆ ಫಾರ್ಮುಲಾಸ್ ನ ಬರೀಬಹುದು. ಓಕೆ, ಸೊ ನೋಡಿ, ಸ್ಕ್ರೀನ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ರಿಯೇಟ್ ನ್ಯೂ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಕ್ರಿಯೇಟ್ ಎ ಸರ್ಚ್ ಕ್ವೈರಿ ಅಂತ ಬರುತ್ತೆ. ಸೊ ಇಲ್ಲಿ ನೀವೇ ಓನ್ ಆಗಿ ಒಂದು ಮಲ್ಟಿ ಬ್ಯಾಗರ್ ಸ್ಟಾಕ್ಸ್ ನ ಫೈಂಡ್ ಔಟ್ ಮಾಡಬಹುದು. ಹೇಗೆ? ಫಾರ್ಮುಲಾ ಮುಖಾಂತರ. ಸಪೋಸ್ ಈಗ ನನಗೆ ಮಾರ್ಕೆಟ್ ಕ್ಯಾಪ್ ಎಷ್ಟಿರಬೇಕು, ಇದು ನೀವು ಕಂಪ್ಲೀಟ್ ಸ್ಪೆಲ್ಲಿಂಗ್ ಎಲ್ಲ ನೆನ್ಬಿಟ್ಕೊಬೇಕಂತ ಏನಿಲ್ಲ. ಜಸ್ಟ್ ಒಂದೆರಡು ಲೆಟರ್ ಹೊಡೆದ ತಕ್ಷಣ ಬಂದ್ಬಿಡುತ್ತೆ ನೋಡಿ. ಮಾರ್ಕೆಟ್ ಕ್ಯಾಪ್ ಎಷ್ಟಿರಬೇಕು, ಗ್ರೇಟರ್ ದ್ಯಾನ್ 1000 crores. ಅಂಡ್ ನೆಕ್ಸ್ಟ್ ಏನಿರಬೇಕು ನಿಮಗೆ, ROE ರಿಟರ್ನ್ ಆನ್ ಈಕ್ವಿಟಿ ಗ್ರೇಟರ್ ದ್ಯಾನ್ 15%. ಸೊ ಈ ತರ ನೀವೇ ಓನ್ ಫಾರ್ಮುಲಾ ಮುಖಾಂತರ ಕೂಡ ಮಾಡ್ಬೋದು. ಸೊ ROCE ಗ್ರೇಟರ್ ದ್ಯಾನ್ 20%, ಈ ತರ. ಸೊ ಡೆಪ್ಟ್ ಟು ಈಕ್ವಿಟಿ ಲೆಸ್ ದೆನ್ 1%, ಲೆಸ್ ದೆನ್ 1. ನೆಕ್ಸ್ಟ್ ಸೇಲ್ಸ್ ಗ್ರೋತ್ 5 years ಗ್ರೇಟರ್ ದ್ಯಾನ್ 10%. ಸೊ ಈ ತರ ನೀವು ಕೊಟ್ಟು ನೀವೇ ಒಂದು ಕ್ವೈರಿನ ರನ್ ಮಾಡಬಹುದು. ಮಾಡಿ ನೋಡಿ, ಈಗ ನಿಮ್ಗೆ ಪರ್ಟಿಕ್ಯುಲರ್ ಸ್ಟಾಕ್ಸ್ ಬಂದ್ಬಿಡುತ್ತೆ. ಈ ಸ್ಟಾಕ್ಸ್ ನ ನೀವು ಟ್ರೇಡಿಂಗ್ ವ್ಯೂ ಅಲ್ಲಿ ಚೆಕ್ ಮಾಡಿ. ಸೊ ಅಲ್ಲೂ ಸಹ ನೀವು ಸ್ಟಾಕ್ಸ್ ನ ಅನಲೈಸ್ ಮಾಡಿ ಇನ್ವೆಸ್ಟ್ಮೆಂಟ್ ಗೆ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಈ ತರ ಸ್ಕ್ರೀನರ್ ನ ಉಪಯೋಗಿಸಬಹುದು. ಸ್ಕ್ರೀನರ್ ಅಂದ್ರೆ ಬರೀ ಫಂಡಮೆಂಟಲ್ ಚೆಕ್ ಮಾಡೋದು ಅಷ್ಟೇ ಅಲ್ಲ. ಸೊ ಇದರಲ್ಲಿ ನೀವು ಮಲ್ಟಿಬ್ಯಾಗರ್ ಸ್ಟಾಕ್ಸ್ ನ ಕೂಡ ಪಿಕ್ ಮಾಡಬಹುದು ಥ್ರೂ ಫಾರ್ಮುಲಾಸ್ ಮುಖಾಂತರ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲ ನನಗೆ ಯಾವ ಪರ್ಟಿಕ್ಯುಲರ್ ಸೆಕ್ಟರ್ ಅಲ್ಲಿ ಯಾವ ಸ್ಟಾಕ್ಸ್ ಬರುತ್ತೋ ಗೊತ್ತಿಲ್ಲ ಅಂದಾಗ ನೋಡಿ, ಇಲ್ಲ ರೈಟ್ ಸೈಡ್ ನಿಮ್ಗೆ ಬ್ರೌಸ್ ಸೆಕ್ಟರ್ಸ್ ಅಂತ ಇದೆ. ಸೊ ಇಲ್ಲಿ ನೋಡಿ, ಬೆವರೇಜಸ್ ಅಲ್ಲಿ ಯಾವ ಕಂಪ್ನಿ ಬರ್ತವೆ ಎಲ್ಲ ಡೀಟೇಲ್ಸ್ ಬಂದ್ಬಿಡುತ್ತೆ. ಸೊ ನೀವು ಗೂಗಲ್ ಅಲ್ಲಿ ಸಪರೇಟ್ ಆಗಿ ಸರ್ಚ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಓಕೆ, ಸೊ ಇದನ್ನೆಲ್ಲ ನೀವು ಯೂಸ್ ಮಾಡ್ಕೋಬಹುದು ಸ್ಕ್ರೀನರ್ ಮುಖಾಂತರ. ಓಕೆ, ಸೊ ನೋಡಿ, ಕ್ವಾರ್ಟರ್ಲಿ ರಿಸಲ್ಟ್ಸ್ ಇದೆ, ವ್ಯಾಲ್ಯೂಯೇಷನ್ಸ್ ಇದೆ, ಡಿವಿಡೆಂಡ್ ಯೀಲ್ಡ್ ಶೇರ್ಸ್ ಇದೆ. ಸೊ ಈ ಡೀಟೇಲ್ಸ್ ಎಲ್ಲ ನೀವು ಗೋ ಥ್ರೂ ಮಾಡಬಹುದು. ಪಾಪ್ಯುಲರ್ ಸ್ಟಾಕ್ಸ್ ನೋಡಿ ಚೆಕ್ ಮಾಡಬಹುದು, ಇದನ್ನೆಲ್ಲ ನೀವು ಚೆಕ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಟೂಲ್ಸ್ ಅಂತ ಇದೆ ನೋಡಿ. ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಕ್ರಿಯೇಟ್ ಎ ಸ್ಟಾಕ್ ಸ್ಕ್ರೀನ್, ರನ್ ಕ್ವೈರಿ ಫಾರ್ 10 years ಆಫ್ ಫೈನಾನ್ಷಿಯಲ್ ಡಾಟಾ. ಸೊ ಇದನ್ನು ನೀವು ಚೆಕ್ ಮಾಡ್ಕೋಬಹುದು, ಕ್ವೈರಿ ಚೆಕ್ ಮಾಡಬಹುದು. ಇಲ್ಲ ನಿಮ್ಗೆ ಪ್ರೀಮಿಯಂ ಬೇಕು ಅಂದ್ರೆ ನೋಡಿ, ಇದು ಪ್ರೀಮಿಯಂ ಇದೆ, ಪ್ರೀಮಿಯಂ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ಈ ರೀತಿ ಸ್ಕ್ರೀನರ್ ನ ನೀವು ಜಸ್ಟ್ ಓನ್ಲಿ ಫಂಡಮೆಂಟಲ್ ಚೆಕ್ ಮಾಡಕ್ಕಂದ್ರೆ ನೀವು ಸಹ ಓನ್ ಆಗಿ ನಿಮ್ದೇ ಫಾರ್ಮುಲಾ ಮುಖಾಂತರ ಮಲ್ಟಿ ಬ್ಯಾಗರ್ ಸ್ಟಾಕ್ಸ್ ಸಹ ನೀವು ಫೈಂಡ್ ಔಟ್ ಮಾಡಬಹುದು. ಓಕೆ, ಸೊ ಅದ್ ಯಾವ ರೀತಿ? ಸ್ಕ್ರೀನ್ಸ್ ಹೋಗಿ ಕ್ರಿಯೇಟ್ ನ್ಯೂ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಮ ಕ್ವೈರಿನ ರನ್ ಮಾಡಿ. ಮಾರ್ಕೆಟ್ ಕ್ಯಾಪ್ ಎಷ್ಟಿರಬೇಕು, PE ರೇಷಿಯೋ ಎಷ್ಟಿರಬೇಕು, PB ರೇಷಿಯೋ ಎಷ್ಟಿರಬೇಕು, ROE ಎಷ್ಟಿರಬೇಕು, ROCE ಎಷ್ಟಿರಬೇಕು. ಸೊ ಈ ತರ ನೀವೇ ಕಂಟಿನ್ಯೂಸ್ ಆಗಿ ಒಂದು ಫಾರ್ಮುಲಾಸ್ ಮುಖಾಂತರ ಮಲ್ಟಿ ಬ್ಯಾಗರ್ ಸ್ಟಾಕ್ಸ್ ನ ಫೈಂಡ್ ಔಟ್ ಮಾಡಬಹುದು. ಓಕೆ, ಸೊ ಈ ರೀತಿ ನೀವು ಸ್ಕ್ರೀನರ್ ನ ಯೂಸ್ ಮಾಡ್ಕೋಬಹುದು. ಸೊ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋರಿಗೆ ಸ್ಕ್ರೀನರ್ ಅನ್ನೋದು ಒಂದು ಬೆಸ್ಟ್ ವೆಬ್ಸೈಟ್. ಸೊ ಇದೇ ರೀತಿ ಇನ್ನೂ ಒಳ್ಳೆ ವ್ಯಾಲ್ಯೂಬಲ್ ಕಂಟೆಂಟ್ಗೋಸ್ಕರ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.
ನಮಸ್ಕಾರ ಟ್ರೇಡರ್ಸ್, ನೀವು ಕೂಡ ನಿಮ್ಮ ಯಶಸ್ಸಿನ ಜರ್ನಿ ಶುರು ಮಾಡಬೇಕು ಅಂದರೆ ಇಂದೇ ಟ್ರೇಡರ್ಸ್ ಗುರುಕುಲ್ ಸೆಂಟರ್ನ ವಿಸಿಟ್ ಮಾಡಿ. ನಮ್ಮ ಟ್ರೇಡರ್ಸ್ ಗುರುಕುಲ್ ಸೆಂಟರಿನ 3 ಬ್ರಾಂಚ್ ಇದೆ: ಬೆಂಗಳೂರು, ದಾವಣಗೆರೆ ಹಾಗೂ ಹುಬ್ಬಳ್ಳಿ. ನಮ್ಮ ಕೋರ್ಸ್ ಜಾಯ್ನ್ ಆಗೋದು ಬಹಳ ಸಿಂಪಲ್. ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಮ್ಮ ಬ್ರಾಂಚ್ನ ವಿಸಿಟ್ ಮಾಡಿ. ನಮ್ಮ ಕೋರ್ಸ್ ಬಂದು 3 ದಿನ ಇದೆ: ಫ್ರೈಡೇ, ಸ್ಯಾಟರ್ಡೆ ಹಾಗೂ ಸಂಡೇ. ಫ್ರೈಡೇ 10 to 2, ಸ್ಯಾಟರ್ಡೆ 10 to 4 ಹಾಗೂ ಸಂಡೇ 10 to 4. ಇನ್ನೇನಕ್ಕೆ ತಡ ಮಾಡ್ತಾ ಇದ್ದೀರಾ? ಈ ಸುವರ್ಣ ಅವಕಾಶವನ್ನು ಮಿಸ್ ಮಾಡಬೇಡಿ. ಇಂದೇ ಟ್ರೇಡರ್ಸ್ ಗುರುಕುಲ್ ಸೆಂಟರ್ನಲ್ಲಿ ಎನ್ರೋಲ್ ಆಗಿ. ಟ್ರೇಡರ್ಸ್ ಗುರುಕುಲ್ ಸೆಂಟರ್, ಲಾಭದ ದಾರಿಗೆ ಜ್ಞಾನದ ಬೆಳಕು. ಜ್ಞಾನವನ್ನು ಹಂಚೋದಕ್ಕೆ ನಾವು ರೆಡಿ ಆಗಿದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಆಗಿದ್ದೀರಾ? ನಾವು ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅವರು ಪ್ರತಿ ಭಾನುವಾರ ಒಂದು ಫ್ರೀ ಮೆಗಾ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ, ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ ತನಕ. ಇಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟಿನ ಬಗ್ಗೆ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಹೇಳ್ಕೊಡ್ತೀವಿ, ಹಾಗೂ ನೀವು ಯಶಸ್ಸನ್ನು ಪಡೆಯೋದಕ್ಕೆ ಒಂದು ದಾರಿ ಕೂಡ ತೋರಿಸ್ತೀವಿ. ನಿಮಗೆ ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಆಗೋದು ಹೇಗೆ, ನಿಮ್ಮ ದುಡ್ಡಿನ ಕೈಯಲ್ಲಿ ದುಡಿಸೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀವಿ. ಸೊ ಹೇಳ್ಕೊಡೋದಕ್ಕೆ ನಾವು ರೆಡಿ ಆಗಿದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಆಗಿದ್ದೀರಾ? ಇನ್ನೇನಕ್ಕೆ ತಡ ಮಾಡ್ತಾ ಇದ್ದೀರಾ? ಬನ್ನಿ ಸಿಗೋಣ ಇದೇ ಭಾನುವಾರಕ್ಕೆ. ಇನ್ನೂ ಸ್ಟಾಕ್ ಮಾರ್ಕೆಟ್ನ ಕಂಡ್ರೆ ನಿಮಗೆ ಗೊಂದಲಗಳಿದೆಯಾ? ಹಾಗಾದರೆ ನಿಮ್ಮ ಪ್ರಶ್ನೆಗೆ ಒಂದು ಸರಿಯಾದ ಮಾರ್ಗ ತೋರಿಸೋದಕ್ಕೆ ನಾವಿದ್ದೀವಿ. ಈ ಕೂಡಲೇ ಸ್ಕ್ರೀನ್ ಮೇಲಿರೋ ನಂಬರಿಗೆ ಕರೆ ಮಾಡಿ ಅಥವಾ ನಮ್ಮ ಆಫೀಸಿಗೆ ವಿಸಿಟ್ ಮಾಡಿ.